press the bell icon on the YouTube app and never miss another update. Hello students, let's start our new lesson, that is money. You already know what is money. What is money? It is currency. Now money ಅಂದರೆ ಅಮೌಂಟ್ ಅಂತ ಹೇಳ್ತೀವಿ. ಸೊ ನಾವು ಒಂದೊಂದು ದೇಶದಲ್ಲಿ ಒಂದೊಂದು ಥರ ಅಮೌಂಟನ್ನು ಯೂಸ್ ಮಾಡ್ತೀವಿ. ನಮ್ಮ ಇಂಡಿಯಾದಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಮನಿಯಾಗಿ ರುಪೀಸ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ಮನಿ. ಸೊ ಈಸೆಂಟ್ ಇಟ್. ಸೊ ಮನಿ ಏನಕ್ಕೆಲ್ಲ ಬೇಕಾಗೋದು, ಒಂದು ಪರ್ಚೇಸ್ ಮಾಡೋದಕ್ಕಾಗಿರ್ಬೋದು, ಒಂದನ್ನು ಸೇಲ್ ಮಾಡೋಕ್ಕೆ, ಡೈಲಿ ಲೈಫ್ನ ಲೀಡ್ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ನಮಗೇನಾಗಿರುತ್ತೆ, ಮನಿ ಆಗೋಣ. ಸೊ ಈ ಮನಿ ಬಗ್ಗೆ ನಾಲೆಡ್ಜ್ ತಿಳ್ಕೊಳ್ಳೋದ್ರಿಂದ ನಮಗೆ ಡೈಲಿ ಲೈಫ್ನ ಲೀಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಲೆಸನಲ್ಲಿ ನಾವು ಏನೇನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂದರೆ, ಅಮೌಂಟ್ ಆಫ್ ರುಪೀಸ್ನ ಹಿಂಗೆ ಆ್ಯಡ್ ಮಾಡೋದು, ಹಿಂಗೆ ಸಬ್ಟ್ರ್ಯಾಕ್ಟ್ ಮಾಡೋದು, ಹಿಂಗೆ ಮಲ್ಟಿಪ್ಲಿಕೇಶನ್ ಮಾಡೋದು, ಹಿಂಗೆ ಡಿವಿಷನ್ ಮಾಡೋದು ಅಂತ ಕಲಿತಾ ಹೋಗ್ತೀನಿ. ಆ್ಯಂಡ್ ಇಫ್ ಯು ಆರ್ ಅ ಓನರ್ ಆಫ್ ದ ಶಾಪ್ ಆರ್ ಇಫ್ ಯು ಆರ್ ಎಂಪ್ಲಾಯಿ ಆಫ್ ಅ ಶಾಪ್, ಈಗ ನೀವು ಅಲ್ಲಿ ಎಂಪ್ಲಾಯಿ ಆಗಿದ್ರೆ ಅಥವಾ ಓನರ್ ಆಗಿದ್ರೆ ಹೆಂಗೆ ಬಿಲ್ಲಿಂಗ್ ಮಾಡೋದು, ಬಿಲ್ನ ಹೆಂಗೆ ಜನರೇಟ್ ಮಾಡೋದು. ಸೊ ನೀವು ಎಲ್ಲ ಶಾಪ್ಸಿಗೆ ಹೋಗ್ತಿರ್ತೀರ, ಶಾಪ್ ಓನರ್ ಏನು ಮಾಡ್ತಾರೆ ಅಥವಾ ಅಲ್ಲಿ ವರ್ಕರ್ ಏನು ಮಾಡ್ತಾರೆ, ನಿಮಗೆ ಬಿಲ್ ಹಾಕಿ ನಿಮ್ಮ ಹತ್ರ ಅಮೌಂಟ್ ಇಸ್ಕೊಳ್ತಾರೆ. ಸೊ ಆ ಬಿಲ್ನ ರೆಡಿ ಮಾಡೋದು ಹೆಂಗೆ ಅಂತ ನಾವು ಈ ಲೆಸನಲ್ಲಿ ಕಲಿತಾ ಹೋಗ್ತೀವಿ. ಸೊ ಲೆಟ್ ಸ್ಟಾರ್ಟ್ ಅವರ್ ನ್ಯೂ ಲೆಸನ್, ದಟ್ ಈಸ್ ಮನಿ. ಈ ಮನಿನಲ್ಲಿ ನಾವು ಮೇನ್ ಇಂಪಾರ್ಟೆಂಟ್ ಡಿಸ್ಕಷನ್ ಏನು ಮಾಡ್ತೀವಿ ಅಂದರೆ ರುಪೀಸ್. ಸೊ ಮನಿ ಅಂದರೆ ಯೂಶಲಿ ನಾವು ರುಪೀಸಲ್ಲಿದೆ. ಓಲ್ಡನ್ ಡೇಸಲ್ಲಿ ನಾವು ಪೈಸೆನ ಯೂಸ್ ಮಾಡ್ತೀವಿ. ಪೈಸೆ ಈಸ್ ಸ್ಮಾಲರ್ ವ್ಯಾಲ್ಯೂ. ಸೊ ಪೈಸೆ ಅನ್ನೋದು ತುಂಬ ಚಿಕ್ಕ ವ್ಯಾಲ್ಯೂ. ಸೊ ರುಪೀಸ್ ಅನ್ನೋದು ಒಂದು ದೊಡ್ಡ ವ್ಯಾಲ್ಯೂ ಆಗುತ್ತೆ. ಪೈಸೆ ಅನ್ನೋದು ನಾವು ಓಲ್ಡನ್ ಡೇಸಲ್ಲಿ ಯೂಸ್ ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಕಡಿಮೆ ವ್ಯಾಲ್ಯೂ ಇದೆ. ಸೊ ಪೈಸೆಗೂ ರುಪೀಸಿಗೂ ಒಂದು ರಿಲೇಷನ್ ಇದೆ. ಏನಂದರೆ ದಟ್ ಇಸ್ 100 ಪೈಸೆ. 100 ಪೈಸೆ ಸೇರಿದ್ರೆ ಏನಾಗುತ್ತೆ, 1 ರೂಪಿ ಆಗುತ್ತೆ. ಸೊ 100 ಪೈಸೆ ಈಸ್ ಈಕ್ವಲ್ಸ್ ಟು 1 ರೂಪಿ. ಸಿಮಿಲರ್ಲಿ 1 ಪೈಸೆ ಈಸ್ ಈಕ್ವಲ್ಸ್ ಟು 1/100 rupees. Remember this relation. You can use this relation in many situations in this lesson. So ಈ lessons ನೀವು ಈ ಎಕ್ಸ್ಪ್ರೆಷನ್ ನೀವು ತುಂಬ ಸಲ ಯೂಸ್ ಮಾಡ್ತೀರಿ. ಪ್ಲೀಸ್ ರಿಮೆಂಬರ್ ದಿಸ್ ರಿಲೇಷನ್. So based on this relation, let's take directly exercise, because we have addition, subtraction and division in this exercise 5.1. ನಿಮಗೆ ಎಲ್ರಿಗೂ ಡೆಸಿಮಲ್ ಅಡಿಷನ್ ಬರುತ್ತೆ. ಸೊ ಡೆಸಿಮಲಲ್ಲಿ ಹಿಂಗೆ ಆ್ಯಡ್ ಮಾಡ್ತಾ ಇದ್ರು, ಈ ಮನಿ ಲೆಸನಲ್ಲಿ ಕೂಡ ಹಾಗೆ ನಾವು ರುಪೀಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಟೇಕ್ ಎಕ್ಸಸೈಸ್ 5.1 ಆಫ್ ಫಸ್ಟ್ ಕ್ವೆಶನ್. ಸಮ್ ಆಫ್ 13.25 ಅಂದರೆ ಸಮ್ ಮೀನ್ಸ್ ಅಡಿಷನ್. 13.25 ಆ್ಯಂಡ್ 6.30. ಇದು ಎರಡು ಥರ ರೀಡ್ ಮಾಡ್ಬೋದು. ಒಂದು 13.25 ಡೆಸಿಮಲ್ಸ್ ಆದಮೇಲೆ ಓದೋ ನಂಬರ್ಸ್ನ ನಾವು ಸಪ್ರೇಟಾಗಿ ಓದ್ತೀವಿ. ಐ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಇನ್ ದ ಡೆಸಿಮಲ್ ಲೆಸನ್. 13.25 ಅಂತ ಓದಬಾರ್ದು, 13.25 ಅಂತ ಓದ್ತೀವಿ. ಆ್ಯಂಡ್ 6.30 ಅಂತ ಓದ್ತೀವಿ. ಇನ್ನೂ ಒಂದು ವೇ ಹೆಂಗೆ ಅಂದರೆ, 13 ಬಿಫೋರ್ ಡೆಸಿಮಲ್ ಇರೋದು ರುಪೀಸ್ನ ಇಂಡಿಕೇಟ್ ಮಾಡುತ್ತೆ, ಆಫ್ಟರ್ ಡೆಸಿಮಲ್ ಇರೋ ಅಂಥ ನಂಬರ್ಸು ಪೈಸೆನ ಇಂಡಿಕೇಟ್ ಮಾಡುತ್ತೆ. 13 ರೂಪೀಸ್ 25 ಪೈಸೆ ಆ್ಯಂಡ್ 6 ರೂಪೀಸ್ 30 ಪೈಸೆ, ಆ ಥರನೂ ನಾವು ರೀಡ್ ಮಾಡ್ತಾ ಹೋಗ್ತೀವಿ. ಸೊ ಸಮ್ ಅಂತ ಹೇಳಿದರೆ ಆ್ಯಡ್ ಮಾಡಬೇಕು ನಾವು. $13.25 and 6.30, 10.40. ಅಡಿಷನ್ ಮಾಡ್ತೀವಿ. ಡೆಸಿಮಲ್ ಅಡಿಷನಲ್ಲಿ ಯಾವಾಗಲೂ ಸೀಲ್ ಬರ್ಕೋಬೇಕಾದ್ರೆ ನೀವು ಕರೆಕ್ಟಾಗಿ ಬರ್ಕೋಬೇಕು. 13.25ನ 6.30 ಆ್ಯಡ್ ಮಾಡಬೇಕಾದ್ರೆ ನೀವು ಹಿಂಗೆ ಬರ್ಕೊಂಡ್ರೆ ರಾಂಗ್ ಆಗುತ್ತೆ. 6.30 ಅಂತ ಎಲ್ಲ ಒಂದೇ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡೋ ಹೋಗಿಲ್ಲ. ಈ ಮನಿ ಅಂದರೆ ಡೆಸಿಮಲ್ಸ್ ಅಡಿಷನಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಈ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರಬೇಕು. ಇಲ್ಲಿ ಪಾಯಿಂಟ್ ಇದೆ ಅಂದರೆ ಇಲ್ಲಿ ಎಲ್ಲ ಪಾಯಿಂಟ್ಸು ಒಂದೇ ಕಡೆಗೆ ಇರಬೇಕು. ಇಲ್ಲಿ ಪಾಯಿಂಟ್ ಇದೆನಾ, ಪಾಯಿಂಟ್ನ ಲೆಫ್ಟಿಗೆ 6 ಇದೆ, ಪಾಯಿಂಟ್ನ ರೈಟಿಗೆ 3 ಇದೆ. ಸೊ 6.30. ಸೊ ಇಲ್ಲಿ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅಡಿಷನ್ ಎಲ್ಲರೂ ಮಾಡ್ತೀರಿ, ಯಾಕಂದರೆ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಅಡಿಷನ್ ಕಲ್ತಿದ್ದೀವಿ. ಬಟ್ ಡೆಸಿಮಲ್ಸ್ ಇದ್ದಾಗ, ರುಪೀಸ್ ಇದ್ದಾಗ ಹಿಂಗೆ ಆ್ಯಡ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರೆಕ್ಟಾಗಿ ಬರ್ಕೊಂಡ್ರಿ ಅಂದರೆ ಅಡಿಷನ್ ಏನೂ ತಪ್ಪಾಗಲ್ಲ. ಬರ್ಕೊಳ್ಳುವಾಗೆ ರಾಂಗ್ ಬರ್ಕೊಂಡ್ರಿ ಅಂದರೆ ಅಷ್ಟು ಆನ್ಸರ್ ರಾಂಗ್ ಆಗುತ್ತೆ. ಸೊ ಎಲ್ಲ ಪಾಯಿಂಟ್ಸ್ನು
ಒಂದರ ಕೆಳಗಡೆ ಒಂದು ಬರಿತಾ ಹೋಗ್ತೀವಿ. ಸೊ 5 + 0 5, 4 + 3 7, 7 + 2 9. ಎಲ್ಲ ಪಾಯಿಂಟ್ಸ್ ಒಂದೇ ಕಡೆಗಿದ್ರೆ ಕರೆಕ್ಟಾಗಿ ಒಂದೇ ಕಡೆ ಪಾಯಿಂಟ್ ಬರುತ್ತೆ. 6 + 3 9 ಆ್ಯಂಡ್ 1 + 1 2. 29.95 is the answer. So 29.95. Let's take second question. Difference means you have to subtract. ಸೆವೆಂಟಿ 69 ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲೂ ಅಷ್ಟೇ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ನೋಡಿರಿ 78.45 ಪಾಯಿಂಟ್ನ ಕೆಳಗಡೆ ಪಾಯಿಂಟೇ ಇದೆ. ಪಾಯಿಂಟ್ನ ಬರ್ಕೊಂಬಿಡ್ರಿ, ಆಮೇಲೆ ಆ ಕಡೆ ನಂಬರ್ನ ಬರ್ಕೊಳ್ರಿ. 69.70. ಈಗ ಸಬ್ಟ್ರಾಕ್ಟ್ ಮಾಡಬೇಕು. 5 0 ಹೋದರೆ 5. 4 ಸಬ್ಟ್ರಾಕ್ಷನ್ ಸೇಮ್ ಇರುತ್ತೆ. ಮೊದಲೆಲ್ಲ ಹೆಂಗೆ ಬಾರೋ ತೊಗೊಂಡು ಸಬ್ಟ್ರಾಕ್ಟ್ ಮಾಡ್ತಿದ್ರು, ಇಲ್ಲೂ ಹಾಗೆ ಬಾರೋ ತೊಗೊಂಡು ಸಬ್ಟ್ರಾಕ್ಟ್ ಮಾಡಿ. 4 7 ಹೋದರೆ ಹೋಗಲ್ಲ. ಸೊ ಏನು ಮಾಡ್ತೀವಿ, ಇಲ್ಲಿ ಬಾರೋ ತೊಗೊಂಡ್ರೆ ಏನಾಯಿತು 14, ಇಲ್ಲಿ 8 ಇದ್ದಿದ್ದು 7 ಆಯಿತು. 14 7ನ ಸಬ್ಟ್ರಾಕ್ಟ್ ಮಾಡಿದ್ರೆ 7 ಆ್ಯಂಡ್ 7 9 ಹೋಗಲ್ಲ. ಅಗೇನ್ ವಿಲ್ ಟೇಕ್ ಬಾರೋ, ಇಟ್ ವಿಲ್ ಬಿಕಮ್ 17. 17 9 ಹೋದರೆ 8, 6 6 ಹೋದರೆ 0. ಎಷ್ಟು ಬಂತು ಅಮೌಂಟ್? 8.75. ಸೊ rupees 8.75. Next, third one. Product of 147.25 and 17. Product means nothing but multiplication. ಹೆಂಗೆ ಮಲ್ಟಿಪ್ಲಿಕೇಶನ್ ಮಾಡೋದು ಅಂದರೆ, ನಾರ್ಮಲಾಗಿ ಹೆಂಗೆ ಮಲ್ಟಿಪ್ಲೈ ಮಾಡ್ತಿದ್ರಿ ಅಲ್ವಾ, ವಿತೌಟ್ ಡೆಸಿಮಲ್ ಇಲ್ದಾಗ, ಪಾಯಿಂಟ್ ಇಲ್ದಾಗ ಹೆಂಗೆ ಮಲ್ಟಿಪ್ಲೈ ಮಾಡ್ತಿದ್ರು ಅದೇ ಥರನೇ ಮಲ್ಟಿಪ್ಲೈ ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀವಿ. ಸೊ 17 ಟೇಬಲ್ ಡೈರೆಕ್ಟಾಗಿ ಬಂದರೆ 17 ಟೇಬಲಿಂದ ಮಾಡಿದ್ರೆ, ಗೊತ್ತಾಗಲಿಲ್ಲ ಅಂದರೆ ಸಪ್ರೇಟಾಗಿ ಮಾಡ್ಕೊಳ್ತಾ ಹೋಗ್ಬೋದು. ನಾನೀಗ ಸಪ್ರೇಟ್ ಮಾಡೋದೇ ತೋರಿಸ್ತೀನಿ. 7 5 35. ಯಾಕೆಂದರೆ ನಿಮಗೆ ಡಬಲ್ ಡಿಜಿಟ್ ಇದ್ದಾಗ ಹೆಂಗೆ ಮಾಡೋದು ಅಂತ ಗೊತ್ತಾಗುತ್ತೆ. 7 2 14, 14 + 3 17, 7 7 49, 49 + 1 50, and 7 4 28, 28 + 5 33, 7 1 7 + 3 10, 1 5 5, 1 2 2, 1 7 7, 1 4 4, 1 1 1. ಸೊ ಈಗ ಆ್ಯಡ್ ಮಾಡ್ತೀವಿ. 5 7 + 5 12, 1 carry, 2 + 1 3, 7 + 3 10, 4 + 1 5 and 1 + 1 2. ಸೊ ನಾರ್ಮಲಾಗಿ ಮಲ್ಟಿಪ್ಲಿಕೇಶನ್ ಯಾವಾಗಲೂ ಹೆಂಗೆ ಮಾಡ್ತಿದ್ರಿ ಅದೇ ಥರ ಮಲ್ಟಿಪ್ಲಿಕೇಶನ್ ಮಾಡಿದ್ದೀರಾ. ಮಲ್ಟಿಪ್ಲಿಕೇಶನ್ ಮಾಡಿ ಆದಮೇಲೆ ರೈಟ್ ಸೈಡಿಗೆ ಯಾವುದಾದ್ರೂ ಪಾಯಿಂಟ್ ಇದೆನಾ ಚೆಕ್ ಮಾಡ್ತೀರಿ. ಎಲ್ಲೂ ಪಾಯಿಂಟ್ ಇಲ್ಲ, ಬಟ್ ಇಲ್ಲಿ ಪಾಯಿಂಟ್ಸ್ ಇದೆ. ಪಾಯಿಂಟ್ಸ್ ಎಷ್ಟು ನಂಬರ್ ಆದಮೇಲೆ ಪಾಯಿಂಟ್ ಇದೆ ಅಂತ ಚೆಕ್ ಮಾಡಬೇಕು. 1 2 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇದೆ. ಐ ರಿಪೀಟ್, ಇಲ್ಲಿ 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇದೆ. ಸೊ ನಾವು ಆನ್ಸರಲ್ಲಿ ಕೂಡ 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಸೊ ಆನ್ಸರ್ ವಿಲ್ ಬಿಕಮ್ 2503.25. Next, D. ಕ್ವೆಶನ್ ಕೇಳಿದರೆ, ಕ್ವೆಶನ್ ಮೀನ್ಸ್ ಯು ಹ್ಯಾವ್ ಟು ಡಿವೈಡ್. ಕ್ವೆಶನ್ ಗೊತ್ತಾಗಬೇಕು ಅಂದರೆ ಡಿವಿಷನ್ ಮಾಡಬೇಕು.
4960 divided by 8. 8 6 48. 9 ಅಲ್ಲಿ 8 ಹೋದರೆ 1 ಆ್ಯಂಡ್ 4 ಅಲ್ಲಿ 4 ಹೋದರೆ 0 6. 8 2 16. 6 ಅಲ್ಲಿ 6 ಹೋದರೆ 0, 1 ಅಲ್ಲಿ 1 ಹೋದರೆ 0. ನೆಕ್ಸ್ಟ್ 0 ಕೆಳಗೆ ಇಳಿಸ್ಕೊಳ್ಳೋಣ. 8 ಅಲ್ಲಿ 0 ಹೋದರೆ 0. ಎಷ್ಟಾಯಿತು? ಕ್ವಶನ್ 620. ಡಿವಿಷನ್ ಹೆಂಗೆ ಮಾಡ್ತಿದ್ರಿ ಅಲ್ವಾ, ಅದೇ ಥರನೇ ಜಸ್ಟ್ ರುಪೀಸಲ್ಲಿ ಕೊಟ್ಟಿದ್ದಾರೆ, ನಾವು ರುಪೀಸಲ್ಲಿ ಆನ್ಸರ್ ಬರೀತೀವಿ. ದಟ್ ಈಸ್ 620 rupees. 4960 rupeesನ 8 rupeesiಂದ ಡಿವೈಡ್ ಮಾಡಿದರೆ we will get 620 rupees. ನೆಕ್ಸ್ಟ್ ಸೆಕೆಂಡ್ ಮೀನ್ ಸಾಲ್ವ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಸಾಲ್ವ್ ದ ಫಾಲೋಯಿಂಗ್ ಅಂದರೆ ಅವ್ರು ಏನೇನು ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಅದನ್ನ ಮಾಡ್ತಾ ಹೋಗಬೇಕು. ಫಸ್ಟ್ ಒನ್ ಸಬ್ಟ್ರ್ಯಾಕ್ಟ್ ಅಂತ ಹೇಳಿದರೆ, ಸಬ್ಟ್ರ್ಯಾಕ್ಟ್ 95.80 ಸಬ್ಟ್ರ್ಯಾಕ್ಟ್ ಮಾಡಬೇಕು. ಯಾವುದನ್ನು? 95.80ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಆ್ಯಂಡ್ ಫ್ರಮ್ ದ ಸಮ್ ಆಫ್ 279.05 ಆ್ಯಂಡ್ 103.25. ಫ್ರಮ್ ದ ಸಮ್ ಅಂದರೆ ಫಸ್ಟು ನಾವು 279.05 279.05 ಆ್ಯಂಡ್ 103.25 ಎರಡನ್ನು ಸಮ್ ಮಾಡಬೇಕು. 3.25 ಎರಡನ್ನು ಸಮ್ ಮಾಡಿ ಅದಾದಮೇಲೆ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ 5 + 5 10, 1 ಕ್ಯಾರಿ, 2 + 1 3. ಸಿ ಸಮ್ ಮಾಡಬೇಕಾದ್ರೆ ಡೆಸಿಮಲ್ಸ್ ಇದ್ದಾಗ ಕರೆಕ್ಟಾಗಿ ನೋಡಿರಿ, ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರೋ ಥರ ಬರ್ಕೊಳ್ತೀವಿ. ಆ್ಯಂಡ್ 9 + 3 12, 1 ಕ್ಯಾರಿ, 7 + 1 8 ಆ್ಯಂಡ್ 2 + 1 3. ಆನ್ಸರ್ ಏನಾಯಿತು? 382.30. ಈ ಎರಡನ್ನೂ ಸಮ್ ಮಾಡಿದ್ವಿ. ಅದಾದಮೇಲೆ ಏನು ಹೇಳ್ತಿದ್ದಾರೆ, ಈ ಸಮ್ಮಲ್ಲಿ ನಾವು 95.80 rupeesನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ 382.30ನಲ್ಲಿ ಇಲ್ಲಿ ನೋಡಿರಿ ಹೇಗೆ ಸಬ್ಟ್ರ್ಯಾಕ್ಷನ್ ಮಾಡಬೇಕು. ಫಸ್ಟು ಪಾಯಿಂಟ್ನ ಬರ್ಕೊಂಬಿಡ್ರಿ, ಯಾಕಂದರೆ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರ್ಕೋಬೇಕು. ಪಾಯಿಂಟ್ ಆದಮೇಲೆ ಏನಿದೆ? 80 ಇದೆ. ಪಾಯಿಂಟ್ಗೂ ಮುಂಚೆ 95.80 ಇದೇ ಥರನೇ ಬರ್ಕೋಬೇಕು, ಇಲ್ಲಾಂದರೆ ಯು ವಿಲ್ ಗೆಟ್ ದ ರಾಂಗ್ ಆನ್ಸರ್. ಸೊ ನೌ ಯು ಕ್ಯಾನ್ ಸಬ್ಟ್ರ್ಯಾಕ್ಟ್. 0 ಅಲ್ಲಿ 0 ಹೋದರೆ 0, 3 ಅಲ್ಲಿ 8 ಹೋಗಲ್ಲ, ಏನಾಗುತ್ತೆ? 13 ಆಗುತ್ತೆ. ಬಾರೋ ತೊಗೊಳ್ತೀವಿ, ಇಲ್ಲಿ 1 ಆಗುತ್ತೆ. 13 ಅಲ್ಲಿ 8 ಹೋದರೆ 5, 1 ಅಲ್ಲಿ 5 ಹೋಗಲ್ಲ, ಏನು ಮಾಡ್ತೀವಿ? ಬಾರೋ ತೊಗೊಳ್ತೀವಿ. ಈ ಕಡೆ ಬಾರೋ ತೊಗೊಂಡ್ರೆ 10, isn't it? ಸೊ ಈಗ 2 ಇದ್ದಿದ್ದು 1 ಆಗಿತ್ತು, ಬಾರೋ ತೊಗೊಂಡ್ರೆ 11 ಆಗುತ್ತೆ. ಸಾರಿ, 11 ಅಲ್ಲಿ 5 ಹೋದರೆ 6 ಆ್ಯಂಡ್ ಹಿಯರ್ 8 ಇದ್ದು 7 ಆಯಿತು. 17 ಅಲ್ಲಿ 9 ಹೋದರೆ 8, ಇದು 2. ಏನೂ ಇಲ್ಲ ಅಂದರೆ 0 ತೊಗೊಳ್ತೀವಿ. 2 ಅಲ್ಲಿ 0 ಹೋದರೆ 0. ಸೊ ಆನ್ಸರ್ ಏನಾಯಿತು? 286.50. ಫಸ್ಟ್ ಏನು ಮಾಡ್ಕೊಂಡ್ವಿ? ಇವೆರಡನ್ನೂ ಸಮ್ ಮಾಡ್ಕೊಂಡ್ರಿ. ಇವೆರಡನ್ನೂ ಸಮ್ ಮಾಡ್ಕೊಂಡಾಗ ಎಷ್ಟು ಬಂತು? 382.30. ಈ ಎರಡು ಸಮ್ಮಲ್ಲಿ ನಾವು 95.80ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಮಾಡಿದಾಗ ಆನ್ಸರು 286.50 ಬಂತು. ಸೊ ಲೆಟ್ಸ್ ಟೇಕ್ ನೆಕ್ಸ್ಟ್ ಕ್ವೆಶನ್. ಎಕ್ಸ್ಪ್ರೆಸ್ ಅಂತ ಹೇಳಿದ್ದಾರೆ. ಎಕ್ಸ್ಪ್ರೆಸ್ ಇನ್ ಪೈಸೆ. ಎಕ್ಸ್ಪ್ರೆಸ್ 32 rupees ಇನ್ ಪೈಸೆ. ನಾವು 32 rupeesನ ಹೆಂಗೆ ಪೈಸೆನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ, ಸಿ ಒಂದು ರಿಲೇಷನ್ನ ಹೇಳಿದ್ವಿ ನಾವು ಲೆಸನ್ ಸ್ಟಾರ್ಟಿಂಗಲ್ಲಿ. ವಾಟ್ ಈಸ್ ದ ರಿಲೇಷನ್? ದಟ್ ಈಸ್ 1 ಪೈಸೆ ಈಸ್ ಈಕ್ವಲ್ಸ್ ಟು 1/100 rupees. ಫಸ್ಟು ಎರಡು ರಿಲೇಷನಿಗೂ ಇರೋ ಡಿಫ್ರೆನ್ಸ್ನ ನೋಡ್ಕೋಬೇಕು. ಏನು ಕ್ವೆಶನಲ್ಲಿ ಏನಿದೆ? 32 rupeesಲ್ಲಿದೆ, ನಾವೇನು ಮಾಡಬೇಕು? ಪೈಸೆ ಕನ್ವರ್ಟ್ ಮಾಡಬೇಕು. ನಮಗೆ ಗೊತ್ತಿದೆ 1 rupees ಅಂದರೆ 100 ಪೈಸೆ. ಕ್ವೆಶನಲ್ಲಿ ಏನು ಹೇಳಿದ್ದಾರೆ ಅಂದರೆ
100 rupees, sorry 32 rupees. 32 rupees ಅಂದರೆ ಎಷ್ಟು ಪೈಸೆ ಅಂತ ಕೇಳ್ತಿದ್ದಾರೆ. ಸೊ ಇವೆರಡಕ್ಕೂ ಇದರಿಂದ ಇದಕ್ಕೆ ಕನ್ವರ್ಟ್ ಮಾಡ್ಬೇಕಾದ್ರೆ ಡಿವೈಡೆಡ್ ಬೈ 100 ಮಾಡ್ತೀವಿ. ರುಪೀಸಿಂದ ಪೈಸೆ ಕನ್ವರ್ಟ್ ಮಾಡ್ಬೇಕಾದ್ರೆ ಮಲ್ಟಿಪ್ಲೈ ಬೈ 100 ಮಾಡ್ತೀವಿ. ಅದನ್ನು ನೆನ್ಪಿಟ್ಕೊಳ್ರಿ. 32 rupees ಮೀನ್ಸ್ 32 into 100 ಪೈಸೆ. It will become 3200 paise. 3200 paise. 32 rupees andre 3200 rupees. 3200 paise. Next, third question. 19.75. ಇಲ್ಲೂ ಅಷ್ಟೇ ಏನಿದೆ ರುಪೀಸಲ್ಲಿ ಇದೆ, ಪೈಸೆಗೆ ಕನ್ವರ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸಿಮಿಲರ್ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ಡೆಸಿಮಲಲ್ಲಿ ಕೊಟ್ಟಿದ್ದಾರೆ. ಥರ್ಡ್ ಕ್ವೆಶನ್ 19.75 rupees ಇದೆ. ಸೊ ಏನು ಮಾಡ್ತೀರಿ, 19.75 into 100. ಸೊ ಮಲ್ಟಿಪ್ಲಿಕೇಶನ್ ಬರುತ್ತೆ ಎಲ್ರಿಗೂ. 0 5s are 0, 0 7s are 0. Anything multiplied by 0 is 0. ಇಲ್ಲಿ 4 ನಂಬರ್ ಇದೆ, ಸೊ 4 0 ಬರುತ್ತೆ. ನೆಕ್ಸ್ಟ್ 1 ಇಂದ ಮಲ್ಟಿಪ್ಲೈ ಮಾಡ್ತೀರಿ. 1 5s are 5, 1 7s are 7, 1 9s are 9, 1 1s are 1. ಈಗ ಆ್ಯಡ್ ಮಾಡಬೇಕು. 0 5 7 9 1. ಗೊತ್ತಾಯ್ತಾ? ಸೊ ಇದಾದಮೇಲೆ ಏನು, ಇಲ್ಲಿ 2 ನಂಬರ್ ಆದಮೇಲೆ ಪಾಯಿಂಟ್ ಇದೆ ನಮಗೆ, ಹೌದಲ್ವಾ? ಸೊ 2 ನಂಬರ್ ಆದಮೇಲೆ ಪಾಯಿಂಟ್ ಇದೆ. 1 2. ಇಲ್ಲೂ ಕೂಡ ನಾವು 2 ನಂಬರ್ ಆದಮೇಲೆ ಪಾಯಿಂಟ್ ಇಡಬೇಕು. ಏನಾಯಿತು? ಸೊ ಅಮೌಂಟ್ನ ನಾವು ಪೈಸೆಯಿಂದ ರುಪೀಸಿಗೆ ಕನ್ವರ್ಟ್ ಮಾಡಿದಾಗ ಎಷ್ಟಾಯಿತು? 1. ಇಲ್ಲಿ ಒಂದು ಮಿಸ್ಟೇಕ್ ಆಯಿತು ಮಲ್ಟಿಪ್ಲಿಕೇಶನಲ್ಲಿ. ಇಲ್ಲಿ 2 ಪ್ಲಸ್ ಹಾಕೋಬೇಕಿತ್ತಲ್ವಾ? 7 9 1. 7 9 1. ಸಿ, ಡೆಸಿಮಲ್ಸಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ನಾರ್ಮಲಾಗಿ ಹೆಂಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀರೋ ಅದೇ ಥರ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಆದಮೇಲೆ ಈ 2 ಕಡೆಗೂ ಎಷ್ಟು ನಂಬರ್ ಆದಮೇಲೆ ಪಾಯಿಂಟ್ ಇದೆ ಅಂತ ಚೆಕ್ ಮಾಡ್ತೀವಿ. 1 and 2. 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇದೆ. ಇಲ್ಲೂ ಕೂಡ ಏನು ಮಾಡಬೇಕು, 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಸೊ ಈಗ ರೀಡ್ ಮಾಡಿರಿ. 1000 ಇಲ್ಲೇನಾಗಿದೆ, ರುಪೀಸಲ್ಲಿತ್ತು, ನಾವು ಕನ್ವರ್ಟ್ ಮಾಡಿದ್ದು ಯಾವುದಕ್ಕೆ? ಪೈಸೆ ಕನ್ವರ್ಟ್ ಮಾಡಿದ್ವಿ. ಸೊ ಎಷ್ಟು ಪೈಸೆ ಆಯಿತು ಅಂದರೆ 1975 ಪೈಸೆ. ರುಪೀಸಲ್ಲಿದ್ದಾಗ 19.75 rupees ಇತ್ತು, ಅದೇ ಪೈಸೆ ಕನ್ವರ್ಟ್ ಮಾಡಿದಾಗ 1975 ಪೈಸೆ ಆಯಿತು. ಸೊ ದಿಸ್ ಇಸ್ ದ ಕನ್ವರ್ಷನ್ ಬಿಟ್ವೀನ್ ರುಪೀಸ್ ಆ್ಯಂಡ್ ಪೈಸೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ರುಪೀಸಿಂದ ಪೈಸೆ ಕನ್ವರ್ಟ್ ಮಾಡಬೇಕಾದ್ರೆ ಮಲ್ಟಿಪ್ಲೈ ಮಾಡ್ತೀವಿ, ಪೈಸೆಯಿಂದ ರುಪೀಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಡಿವಿಷನ್ ಮಾಡ್ತೀನಿ. ಸೊ ನೀವು ಮೆನ್ಸುರೇಷನ್ ಲೆಸನ್ನಲ್ಲಿ ಕಲ್ತಿದ್ದೀರಿ ಹೆಂಗೆ ಕನ್ವರ್ಷನ್ ಮಾಡೋದು, ಯಾವಾಗ ಮಲ್ಟಿಪ್ಲೈ ಮಾಡಬೇಕು, ಯಾವಾಗ ಡಿವೈಡ್ ಮಾಡಬೇಕು ಅಂತ. ನೀವು ಒಂದ್ಸಲಿ ಅದು ನೋಡಿಕೊಂಡ್ರೆ ಎಲ್ಲ ಈಸಿ ಆಗ್ತಾ ಹೋಗುತ್ತೆ. ಸೊ ಲೆಟ್ಸ್ ಟೇಕ್ ಲಾಸ್ಟ್ ಕ್ವೆಶನ್, ದಟ್ ಈಸ್ ಎಕ್ಸ್ಪ್ರೆಸ್ 4705 paise in rupees. ಪೈಸೆನಲ್ಲಿ ಇದೆ, ನಾವೇನು ಮಾಡಬೇಕು, ರುಪೀಸಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ಪೈಸೆಯಿಂದ ರುಪೀಸಿಗಿರೋ ರಿಲೇಷನ್ನ ಬರ್ಕೋಬೇಕು. ಏನು ರಿಲೇಷನ್ ಇದೆ? 1 ಪೈಸೆ ಇಸ್ ಈಕ್ವಲ್ಸ್ ಟು 1/100 rupees. ಹೌದಲ್ವಾ? ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಪೈಸೆ ಆ್ಯಂಡ್ ರುಪೀಸ್. ಸೊ ಪೈಸೆಯಲ್ಲಿ ಏನಿದೆ? 4705 ಪೈಸೆ. ನಾವು ರುಪೀಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಡಿವೈಡೆಡ್ ಬೈ 100 ಮಾಡಬೇಕು. ಸೊ 4705 ಡಿವೈಡೆಡ್ ಬೈ 100. ಸೊ ಡಿವಿಷನ್ ಮಾಡ್ತಾ ಹೋಗೋಣ. 100 ಇಂದ ಡಿವೈಡ್ ಮಾಡಬೇಕು. 100 4s 400. 100 4s 400. 0 ಅಲ್ಲಿ 0 ಹೋದರೆ 0, 7 ಅಲ್ಲಿ 0 ಹೋದರೆ 7, 4 ಅಲ್ಲಿ 4 ಹೋದರೆ 0.
ನೆಕ್ಸ್ಟು 5ನ ಕೆಳಗೆ ತೊಗೊಳ್ತೀವಿ. 100 5s 7 ಇದೆ ಅಲ್ವಾ, ಸೊ 100 7s 700 ಮಾಡ್ಕೋಬೋದು. 5 0 ಹೋದರೆ 5, 0 0 ಹೋದರೆ 0, 7 7 ಹೋದರೆ 0. ನೆಕ್ಸ್ಟ್ ನೋಡಿರಿ, ರಿಮೈಂಡರು 0 ಬಂದಿಲ್ಲ, 0 ಬರೋ ತನಕನೂ ನಾವು ಡಿವೈಡ್ ಮಾಡಬೇಕು. ಸೊ ರಿಮೈಂಡರ್ 0 ಬಂದಿಲ್ಲ ಅಂದರೆ ಏನು ಮಾಡ್ತೀರಿ, ಪಾಯಿಂಟ್ ಇಟ್ಟು 0 ಹಾಕ್ಕೊಳ್ತೀವಿ. ಸೊ ಪಾಯಿಂಟ್ ಇಟ್ಟು 0 ಹಾಕ್ಕೊಂಡ್ವಿ. ಈಗ 50 ಆಯಿತು. ಈ 50 ಈಸ್ ಲೆಸ್ ದ್ಯಾನ್ 100. 50 ಅನ್ನೋದು 100ಗಿಂತ ಕಡಿಮೆ ಇದೆ. ಸೊ ಇನ್ನೊಂದು ಎಕ್ಸ್ಟ್ರಾ 0ನ ಆ್ಯಡ್ ಮಾಡಿ, ಒಂದ್ಸಲಿ ಪಾಯಿಂಟ್ ಇಟ್ಟರೆ ನಾವು ಎಷ್ಟು ಎಕ್ಸ್ಟ್ರಾ 0s ಬೇಕಾದರೂ ಹಾಕ್ಕೋಬೋದು. ಸೊ ಪಾಯಿಂಟ್ ಇಟ್ಟಿದ್ದೀವಿ, ಇನ್ನೊಂದು 0ನ ಆ್ಯಡ್ ಮಾಡ್ಕೊಂಡ್ವಿ. ಈಗ 100 5s 500. 0 0 ಹೋದರೆ 0, 0 0 ಹೋದರೆ 0, 5 5 ಅಂದರೆ 0. ರಿಮೈಂಡರ್ ಏನಾಯಿತು, ಕಂಪ್ಲೀಟ್ 0 ಆಯಿತು. ಸೊ ಕಂಪ್ಲೀಟ್ 0 ಆಗೋ ತನಕ ನಾವು ಡಿವೈಡ್ ಮಾಡಿದ್ವಿ. ಆನ್ಸರ್ ಏನಾಯಿತು, 47.5. $47.05 4,705 ಪೈಸೆ ಇತ್ತು. ರುಪೀಸಿಗೆ ಕನ್ವರ್ಟ್ ಮಾಡಿದಾಗ ಏನಾಯಿತು, ಸಿ ಇಲ್ಲಿ ನಾವು ಒಂದು 0ನ ಇಟ್ಕೊಂಡಿದ್ದೀವಿ. ಏನು ಮಾಡಬೇಕು, ಒಂದು 0ನ ಹಾಕ್ಕೋಬೇಕು. ಇಲ್ಲಿ ಡಬಲ್ 0ನ ಇಳಿಸ್ಕೊಂಡ್ವಿ ಅಲ್ಲ, ಸೊ ಏನು ಮಾಡಬೇಕು, ಒಂದು 0ನ ಹಾಕ್ಕೊಳ್ತೀವಿ ಕ್ವೋಷನ್ಟಲ್ಲಿ. ಇಟ್ ವಿಲ್ ಬಿಕಮ್ 47.05. ಸಿ ಐ ವಿಲ್ ರಿಪೀಟ್, ನಾವು ಪೈಸೆಯಿಂದ ರುಪೀಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಡಿವೈಡೆಡ್ ಬೈ 100 ಮಾಡ್ತೀವಿ. ಇಲ್ಲಿ 100 4s 400. ನೆಕ್ಸ್ಟ್ ರಿಮೈಂಡರ್ ಏನು ಉಳೀತು, 70 ಉಳೀತು. 5ನ ಡೌನ್ ಮಾಡ್ಕೊಂಡಿದ್ದೀವಿ, 100 7s 700. ಸೊ ರಿಮೈಂಡರ್ ಇಲ್ಲಿ 5 ಉಳೀತು. ನಾವು ರಿಮೈಂಡರ್ 0 ಬರೋ ತನಕನೂ ಅವ್ರು ಏನು ಹೇಳಿದ್ದಾರೆ, ರುಪೀಸಿಗೆ ಕನ್ವರ್ಟ್ ಮಾಡೋಕ್ಕೆ ಹೇಳಿದಾರಲ್ವ, ರಿಮೈಂಡರ್ 0 ಬರೋ ತನಕನೂ ನಾವು ಮಾಡ್ತಾ ಹೋಗ್ತೀವಿ. ರಿಮೈಂಡರ್ ಇಲ್ಲಿ 0 ಬಂದಿರಲಿಲ್ಲ, ಅದಕ್ಕೆ 2 0ನ ಇಳಿಸ್ಕೊಂಡಿರೋದಕ್ಕೆ ನಾವು ಒಂದು 0ನ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಡಿವೈಡ್ ಮಾಡ್ತಾ ಹೋಗ್ತೀವಿ. ಇಟ್ ವಿಲ್ ಬಿಕಮ್ 47.05 ಪೈಸೆ. ನೆಕ್ಸ್ಟ್ ಏನು ಹೇಳಿದರೆ, ಪ್ರಾಬ್ಲಮ್ ಇನ್ವಾಲ್ವಿಂಗ್ ಅಡಿಷನ್ ಇನ್ ಮನಿ ಸಿಸ್ಟಮ್. ಮನಿ ಸಿಸ್ಟಮಲ್ಲಿ ಅಡಿಷನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಥರ್ಡ್ ಮೇನ್ ಸಾಲ್ವ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೆಂಟೆನ್ಸಲ್ಲಿ ಕ್ವೆಶನ್ಸ್ ಕೊಟ್ಟಿರ್ತಾರೆ, ಸೆಂಟೆನ್ಸಲ್ಲಿ ಆನ್ಸರ್ ಮಾಡಿ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಡೆಸಿಮಲ್ಸಲ್ಲಿ ಆ್ಯಡ್ ಮಾಡೋದು ಹೇಗೆ, ಮಲ್ಟಿಪ್ಲೈ ಮಾಡೋದು ಹೇಗೆ, ಅದನ್ನು ಇಂಪಾರ್ಟೆಂಟಾಗಿ ಕಲಿತಾ ಹೋಗಬೇಕು. ಸೊ ಫಸ್ಟ್ ಕ್ವೆಶನ್ ಏನು ಹೇಳ್ತಾರೆ, ಐ ಹ್ಯಾಡ್ 625 ವಿತ್ ಮೀ. ಮೈ ಫಾದರ್ ಗೇವ್ 450.75 ಆ್ಯಸ್ ಪಾಕೆಟ್ ಮನಿ. ವಾಟ್ ಈಸ್ ದ ಟೋಟಲ್ ಅಮೌಂಟ್ ವಿತ್ ಮೀ ನೌ? ಅಂದರೆ ಆಲ್ರೆಡಿ ನನ್ನ ಹತ್ರ ಎಷ್ಟು ಅಮೌಂಟ್ ಇತ್ತು, ಐ ಹ್ಯಾಡ್ ವಿತ್ ಮೀ ಅಂದರೆ ನನ್ನ ಹತ್ರ ಆಲ್ರೆಡಿ 625 ಇತ್ತು. ಮೈ ಫಾದರ್ ಗೇವ್ ಮೀ ಅಂದರೆ ನಮ್ಮ ಫಾದರ್ ಇನ್ನೂ ಎಕ್ಸ್ಟ್ರಾ ಕೊಡ್ತಾರೆ. ಎಷ್ಟು ಕೊಡ್ತಾರೆ, 450.75 rupees ಆ್ಯಸ್ ಪಾಕೆಟ್ ಮನಿ ಅಂತ ಕೊಡ್ತಾರೆ. ಸೊ ವಾಟ್ ಈಸ್ ದ ಟೋಟಲ್ ಅಮೌಂಟ್ ಅಂತ ಕೇಳ್ತಿದ್ದಾರೆ. ಟೋಟಲ್ ಅಮೌಂಟ್ ಎಷ್ಟು, ಟೋಟಲ್ ಅಂತ ಕೇಳಿದಾಗ ಏನು ಮಾಡಬೇಕು, ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ರೈಟ್ ದ ಗಿವನ್ ಡಾಟಾ ಫಸ್ಟ್. ಥರ್ಡ್ ಮೇನ್ ಫಸ್ಟ್ ಒನ್, amount with me $625. Next, amount father gave or amount given by father is equals to 450.75. ಏನು ಫೈಂಡ್ ಔಟ್ ಮಾಡಬೇಕು, ಟೋಟಲ್ ಅಮೌಂಟ್ ವಿತ್ ಮೀ. ಟೋಟಲ್ ಮೀನ್ಸ್ ಯು ಹ್ಯಾವ್ ಟು ಆ್ಯಡ್. ಸಿ ಇಲ್ಲಿ 625 ಇದೆ, 625 ಬರ್ಕೊಂಡಿದ್ದೀವಿ. 450, 625 ಮೀನ್ಸ್ 625.00. 625 ಆದಮೇಲೆ ಏನೂ ಇರಲ್ಲ, ಅದಕ್ಕೆ ಏನು ಕೊಟ್ಟಿರ್ತಾರೆ, 625 ಅಂತ ಅಷ್ಟೇ ಕೊಟ್ಟಿರ್ತಾರೆ. ನಾವೇನು ಮಾಡ್ತೀವಿ, 0.00 ಹಾಕ್ಕೊಳ್ತೀವಿ. ಯಾಕೆ ಅಂದರೆ ಅದಾದಮೇಲೆ ಏನೂ ಇಲ್ಲ, ಎಡಿಷನಿಗೆ ಈಸಿ ಆಗಲಿ ಅಂತ 0.00 ಅಂತ ಹಾಕ್ಕೊಳ್ತೀವಿ. ಅದನ್ನ ಹಾಕ್ಕೊಂಡ್ರು ಒಂದೇ, ಬಿಟ್ಟರು ಒಂದೇ. ಸೊ ನೀವೀಗ ಡೈರೆಕ್ಟಾಗಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿರಿ,
ಏನು ಇರದೇ ಇದ್ರೂ ಝೀರೋನೇ ಇರುತ್ತೆ. 5 + 0 5, 7 + 0 7 ಪಾಯಿಂಟ್. ಸೊ ಪಾಯಿಂಟ್ ಇದ್ದಾಗ ಹೆಂಗೆ ಆ್ಯಡ್ ಮಾಡಬೇಕು ಗೊತ್ತಾಗ್ತಿದೆ ನಾವು 450.75. ಸೊ ಇದನ್ನ ಬರ್ಕೊಂಡು ಇಲ್ಲಿ ಏನೂ ಇಲ್ಲ ಅಂದಿದ್ದಕ್ಕೆ 0 ಹಾಕ್ಕೊಂಡಿದ್ದೀನಿ. ಸೊ 5 + 0 5, 5 + 2 7, 6 + 4 10. So total amount with me will become 1075.75 rupees. Next, second question. Mahesh buys a pen for 18.5 rupees and book for 10.75 rupees and bag for 125 rupees. What is the total cost of all the things bought? ಅಂದರೆ ಮಹೇಶ್ ಅನ್ನೋನು ಏನು ಮಾಡಿರ್ತಾನೆ, ಪೆನ್ನ ಬೈ ಮಾಡಿರ್ತಾನೆ 18.5 rupeesಗೆ ಆ್ಯಂಡ್ ಬುಕ್ ಫಾರ್ 10 rupees 75 paise and bag for 125 rupees. What is the total cost? Total cost means you have to add. Let us write the given data first. What is the given data? Cost of pen 18.5 rupees and cost of book for 10 rupees. ಸಿ ಪಾಯಿಂಟ್ ಫಸ್ಟ್ ಬರ್ಕೊಳ್ತೀವಿ. ಪಾಯಿಂಟ್ ಆದಮೇಲೆ ಪಾಯಿಂಟ್ ಸೀಲ್ ಬರೆಯೋ ತುಂಬ ಇಂಪಾರ್ಟೆಂಟು, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಪಾಯಿಂಟ್ ಆದಮೇಲೆ 75 ಇದೆ ಆ್ಯಂಡ್ ಪಾಯಿಂಟ್ಗೂ ಮುಂಚೆ ಏನಿದೆ 10. ಸೊ ಬರ್ಕೊಂಡು 10.75 ಆ್ಯಂಡ್ ಕಾಸ್ಟ್ ಆಫ್ ಬ್ಯಾಗ್ ಎಷ್ಟಿದೆ 125. ಸೊ ಇಲ್ಲಿ ಬರೀ 125 ಇದೆ. ಪಾಯಿಂಟ್ ಆದಮೇಲೆ ಝೀರೋಸ್ ಇದ್ದರೆ ಆ ಥರ ಪಾಯಿಂಟ್ ಆದಮೇಲೆ ಏನೂ ಮೆನ್ಷನ್ ಮಾಡಲ್ಲ. ಸೊ ಪಾಯಿಂಟ್ನ ಫಸ್ಟ್ ಬರ್ಕೊಳ್ತೀವಿ. ರಿಮೈನಿಂಗ್ ಡಿಜಿಟ್ಸ್ 0, ಪಾಯಿಂಟ್ಗೂ ಮುಂಚೆ ಇರೋದು 5 2 1 125. ಸೊ ದಿಸ್ ಇಸ್ ದ ಗಿವನ್ ಡಾಟಾ. ಇಲ್ಲಿ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಐ ಆಮ್ ರಿಪೀಟಿಂಗ್. ಸಿ ಪಾಯಿಂಟ್ ಆದಮೇಲೆ 0 ಇರೋದ್ರಿಂದ ಅವ್ರು ಏನೂ ಮೆನ್ಷನ್ ಮಾಡಿರಲ್ಲ. ಸೊ ಫಸ್ಟೇ ಪಾಯಿಂಟ್ ಇಟ್ಕೊಳ್ತೀವಿ. ಪಾಯಿಂಟ್ನ ಲೆಫ್ಟ್ ಸೈಡ್ಗೆ 125. ಸೊ ನಾವು ಯು ಕ್ಯಾನ್ ಆ್ಯಡ್. ಎಲ್ಲಿ ನಂಬರ್ಸ್ ಇರಲ್ಲೋ ಅಲ್ಲಿ ನೀವು ಝೀರೋಸ್ನ ಹಾಕೋಬೋದು. 5 + 0 5, 7 + 5 will become 12, 1 carry, 8 + 1 9, 9 + 5 14, 1 carry, 2 + 1 3, 3 + 1 4, 4 + 1 5 and 1. ಸೊ ಟೋಟಲ್ ಎಷ್ಟಾಯಿತು 154.25 rupees. ಅವ್ರೇನು ಕೇಳಿದ್ರು ಟೋಟಲ್ ಕಾಸ್ಟ್ ಆಫ್ ಆಲ್ ದ ಥಿಂಗ್ಸ್ ವಿಲ್ ಬಿಕಮ್, therefore total cost of all things is 154.25 rupees, isn't it? So thank you students. Let's discuss remaining problems in the next class. Thank you.